ಮಂಗಳೂರಲ್ಲಿ ಪೆಟ್ರೋಲ್ ಬಂಕ್ ಸಿಬ್ಬಂದಿಯಿಂದ ವಂಚನೆ. ಬಂಕ್ ಕ್ಯೂಆರ್ ಕೋಡ್ ಬದಲಾಗಿ ತನ್ನ ಕ್ಯೂಆರ್ ಕೋಡ್ ಅಂಟಿಸಿ ಮೋಸ. ನೋಡಿ, ಸಿಬ್ಬಂದಿನೇ ಹೆಂಗ್ ಮೋಸ ಮಾಡಿದ್ದಾನೆ. ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಸಿಬ್ಬಂದಿನೇ ಮಾಡಿರುವಂತಹ ಖತರ್ನಾಕ್ ಐಡಿಯಾ ಇದು. ಖತರ್ನಾಕ್ ಕೆಲಸ. ಬಂಕ್ದು ಕ್ಯೂಆರ್ ಕೋಡ್ ಅಂಟಿಸ್ತಾರೆ, ಆದ್ರೆ ಈತ ತನ್ನ ಕ್ಯೂಆರ್ ಕೋಡ್ ಅನ್ನು ಅಂಟಿಸಿ ಮೋಸ ಮಾಡಿದ್ದಾನೆ. 58 ಲಕ್ಷ ರೂಪಾಯಿ ದೋಖಾ ಮಾಡಿರೋದು ಬರೋಬ್ಬರಿ. ನೋಡಿ, ಸಾವಿರಾರು ಗಟ್ಟಲೆ ಅಲ್ಲ, ಇದು ಲಕ್ಷಾಂತರ ರೂಪಾಯಿ. ಬಂಗ್ರಕುಳೂರಿನಲ್ಲಿರುವ ಪೆಟ್ರೋಲ್ ಬಂಕ್ನಲ್ಲಿ ನಡೆದಿರುವಂತಹ ಘಟನೆ ಇದು. 15 ವರ್ಷಗಳಿಂದ ಸೂಪರ್ವೈಸರ್ ಆಗಿದ್ದ ಮೋಹನ್ ದಾಸು 2023ರ ಮಾರ್ಚ್ 1ರಿಂದ ಜುಲೈ 31ರವರೆಗೂ ಕ್ಯೂಆರ್ ಕೋಡ್ ಅನ್ನು ಬಳಸಿ ಈಗ ವಂಚನೆ ಬಯಲಿಗೆ ಬರ್ತಾ ಇದ್ದಂತೆ ಮ್ಯಾನೇಜರ್ ಸಂತೋಷ್ ದೂರು ಕೊಟ್ಟಿದ್ದಾರೆ. ಮಂಗಳೂರು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ನೋಡಿ ಹೆಂಗೆಲ್ಲ ವಂಚನೆ ಮಾಡ್ತಾರೆ ಅಂತ ಹೇಳಿ. ಬರೋಬ್ಬರಿ 58 ಲಕ್ಷ ರೂಪಾಯಿ ಈತ ವಂಚನೆ ಮಾಡಿರುವುದು ಪೆಟ್ರೋಲ್ ಬಂಕ್ಗೆ. ತಾರೀಕೆ ಸೈಬರ್ ಆ್ಯಂಡ್ ಎಕನಾಮಿಕ್ ಸ್ಟೇಷನ್ಗೆ ಒಂದು ದೂರ ರಿಪೋರ್ಟ್ ಆಗ್ತದೆ. ದೂರು ಕೊಟ್ಟವರು ರಿಲಯನ್ಸ್ದು ಮ್ಯಾನೇಜರ್ ಒಬ್ಬ ಸಂತೋಷ್ ಮ್ಯಾಥ್ಯೂ. ಸೊ ಸಂತೋಷ್ ಮ್ಯಾಥ್ಯೂ ಪ್ರಕಾರ ಅಲ್ಲಿ ಒಬ್ಬ ಸೂಪರ್ವೈಸರ್ ಮೋಹನ್ ದಾಸ್ ಅಂತವರು ಸುಮಾರು 15 ವರ್ಷದಿಂದ ಕೊಲ್ಲೂರು ಬಂದ್ರ ಬ್ರಾಂಚಲ್ಲಿ ಸಂಪೂರ್ಣ ಉಸ್ತುವಾರಿ ಮಾಡಿ ಔಟ್ಲೆಟ್ ನೋಡ್ಕೊಡ್ತಾಯಿದ್ರು. 2020 ಮಾರ್ಚಲ್ಲಿ ಅವರು ಅಲ್ಲಿ ರಿಲಯನ್ಸ್ದು ಕ್ಯೂ ಆರ್ ಕೋಡ್ ತೆಗೆದುಬಿಟ್ಟು ತಮ್ಮದೇ ಒಂದು ಬ್ಯಾಂಕ್ ಅಕೌಂಟ್ದು ಕ್ಯೂ ಆರ್ ಕೋಡ್ ಹಾಕಿ ಸತತವಾಗಿ ಒಂದು 2 ವರ್ಷಕ್ಕಿಂತ ಹೆಚ್ಚು 2020 ಮಾರ್ಚಿಂದ 2022 ಜುಲೈವರೆಗೆ ಒಂದು ಸುಮಾರು 58 ಲಕ್ಷದು ಹಣ ಫೋರ್ಜರಿ ಮಾಡಿದ್ದಾರೆ ಮತ್ತು ತಮ್ಮದೇ ಅಕೌಂಟ್ಗೆ ಬ್ಯಾಂಕ್ ಆಫ್ ಇಂಡಿಯಾದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಮೊನ್ನೆ ಈ ಸಂದರ್ಭದಲ್ಲಿ ಸಂತೋಷ್ ಅವರು ಮೋಹನ್ ದಾಸ್ ಮೇಲೆ ಕೇಸ್ ಕೊಟ್ಟಿದ್ದಾರೆ. ಈಗ ನಾವು ಸೆನ್ ಕೇಸಲ್ಲಿ ಇದು 420 ಮತ್ತು ಚೀಟಿಂಗ್ದು ಕೇಸ್ ರಿಜಿಸ್ಟರ್ ಮಾಡಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. 6ನೇ ತಾರೀಕೆ ಸೈಬರ್ ಆ್ಯಂಡ್ ಎಕನಾಮಿಕ್ ಸ್ಟೇಷನ್ಗೆ ಒಂದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ. ಗಿರಿಧರ್ ಶೆಟ್ಟಿ, 2 ವರ್ಷಗಳಿಂದ ಈತ ವಂಚನೆ ಮಾಡಿದ್ದಾನೆ. ಅದು ಬರೋಬ್ಬರಿ ಸಾವಿರಾರು ರೂಪಾಯಿ ಅಲ್ಲ, 58 ಲಕ್ಷ ರೂಪಾಯಿ. ಅಂದರೆ ಯಾರಿಗೂ ಗೊತ್ತಾಗಿಲ್ವಾ? ಈ ಪ್ರಕರಣ ಬೆಳಕಿಗೆ ಬಂದಿದ್ದಾದ್ರೂ ಹೆಂಗೆ ಗಿರಿಧರ್ ಶೆಟ್ಟಿ? ಪೂರ್ಣಿಮಾ, ಇದು ಯಾವ ರೀತಿಯಲ್ಲಿ ಮೋಸ ಮಾಡಬಹುದು ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನದಂತಿರುವಂತಹ ಪ್ರಕರಣ. ಯಾಕಂದ್ರೆ ಪೆಟ್ರೋಲ್ ಪಂಪ್ ನಲ್ಲಿ ಈಗ ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ಕಡೆ ಇಂತಹ ಒಂದು ಸ್ಕ್ಯಾನರ್ ಇಡುವುದು, ಮತ್ತೆ ಸ್ಕ್ಯಾನರ್ ಅಲ್ಲೇ ಮೊಬೈಲ್ ನಲ್ಲಿ ಡಿಜಿಟಲ್ ಪೇಮೆಂಟ್ ಆದ ಬಳಿಕ ಈಗ ಒಂದು ಕಳೆದ 2 ವರ್ಷಗಳಲ್ಲಿ ಹೆಚ್ಚಿನ ಗ್ರಾಹಕರು ಕೂಡ ಇದೇ ಕ್ಯೂ ಆರ್ ಕೋಡ್ ಬಳಸಿ ಹಣವನ್ನು ಪಾವತಿ ಮಾಡ್ತಾರೆ. ಅದೇ ರೀತಿಯಲ್ಲಿ ಅದು ನಾರ್ಮಲಿ 4-5 ಕಡೆ, ಈಗ ಒಂದು ಪೆಟ್ರೋಲ್ ಪಂಪ್ ನಲ್ಲಿ 5-6 ಕಡೆ ಇಂತಹ ಒಂದು ಸ್ಕ್ಯಾನರ್ ಇರುತ್ತೆ. ಅಂತಹದ್ದೇ ಒಂದು ಸ್ಕ್ಯಾನರ್ ಅನ್ನು ತಪ್ಪಿಸಿ ತನ್ನ ವೈಯಕ್ತಿಕ, ಅಂದ್ರೆ ಅಲ್ಲಿಯೇ ಕೆಲಸ ಮಾಡುವಂತಹ ಒಬ್ಬ, ಅದರಲ್ಲೂ ಕೂಡ ಆ ಪೆಟ್ರೋಲ್ ಪಂಪ್ನ ಸೂಪರ್ವೈಸರ್ ಆಗಿರುವಂತಹ ವ್ಯಕ್ತಿ ತನ್ನದೇ ವೈಯಕ್ತಿಕ ಖಾತೆಗೆ ಕನೆಕ್ಟ್ ಆಗಿರುವಂತಹ ಒಂದು ಕ್ಯೂ ಆರ್ ಕೋಡ್ ಅನ್ನು ಅಲ್ಲಿ ಬಳಸ್ಕೊಂಡಿದ್ದಾನೆ. ಅದರಲ್ಲಿ ನಾರ್ಮಲಿ ಆಗಿ ಎಲ್ಲ ಗ್ರಾಹಕರು ಅದೇ ಬೇರೆ ಬೇರೆ ಸ್ಕ್ಯಾನರ್ ಬಳಸಿ ಹಣವನ್ನು ಪಾವತಿ ಮಾಡ್ತಾ ಇದ್ರು. ಅದಕ್ಕೂ ಕೂಡ ಅದೇ ರೀತಿಯಲ್ಲಿ ಪಾವತಿ ಮಾಡ್ತಾ ಇದ್ರು. ಇದು ಕೇವಲ 4 ತಿಂಗಳಲ್ಲಿ ಒಂದು 58 ಲಕ್ಷ ರೂಪಾಯಿ ಆ ಒಂದು ಕ್ಯೂ ಆರ್ ಕೋಡ್ ಮೂಲಕ ಆತನ ಖಾತೆಗೆ ಪಾವತಿಯಾಗಿದೆ. ಅದು ಅಲ್ಲಿಯ ಪೆಟ್ರೋಲ್ ಪಂಪ್ ಮ್ಯಾನೇಜರ್ಗೆ ಮ್ಯಾಥ್ಯೂಗೆ ಅನಂತರ ಗೊತ್ತಾಗಿದೆ. ಅನಂತರ ಇದರ ಬಗ್ಗೆ ಪೊಲೀಸರು ಕಂಪ್ಲೇಂಟ್ ಕೂಡ ಕೊಟ್ಟಿರುವಂತದ್ದು. 1 ವರ್ಷದ ಹಿಂದೆ ನಡೆದಿರುವಂತಹ ಪ್ರಕರಣ. ಈಗ ಒಂದು 1 ವರ್ಷ ಅಂದ್ರೆ ಒಂದು 5-6 ತಿಂಗಳ ಹಿಂದೆ, ಈಗ 5-6 ತಿಂಗಳ ನಂತರ ಇದೀಗ ಇತ್ತೀಚೆಗೆ ಮಂಗಳೂರಿನಲ್ಲಿ ಪೊಲೀಸ್ ದೂರು ಕೂಡ ದಾಖಲಾಗಿದೆ. ಆತ ಮೋಹನ್ ದಾಸ್ ಎನ್ನುವ ಆರೋಪಿಯ ವಿರುದ್ಧ ಈಗ ಮಂಗಳೂರಿನ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಈಗ ಕೇಸು ದಾಖಲು ಮಾಡಿರುವಂತದ್ದು. ಆತನ ವಿರುದ್ಧ ಈಗ ಪ್ರಕರಣ ದಾಖಲಿಸಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಗಿರಿಧರ್ ಶೆಟ್ಟಿ.